ನಿಂಬೆನಾಡು ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ ಕಾರಂತ್. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ತಾಲೂಕು ಆಡಳಿತ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಇಲಾಖೆ, ಕೊಳ್ಳೇಗಾಲ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಆಯೋಜನೆ ಕುರಿತು ಪಟ್ಟಣ ಗುರುಭವನದಲ್ಲಿ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ನಂತರ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಮಾತನಾಡಿ, ಏಪ್ರಿಲ್ 14ನೇ ತಾರೀಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ವಿಚಾರವಾಗಿ ಪೂರ್ವಭಾವಿ ಸಭೆಯಲ್ಲಿ ಸುಮಾರು 16 ಜನರು ಮಾತನಾಡಿ ಹಲವಾರು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮೈಸೂರು ದಸರಾ ಮಾದರಿಯಲ್ಲಿ ಪಟ್ಟಣದಲ್ಲಿ ದೀಪಾಲಂಕಾರ ಮಾಡಿಸುವಂತೆ, ಸ್ತಬ್ಧ ಚಿತ್ರ ಮೆರವಣಿಗೆ, ಅಂಬೇಡ್ಕರ್ ಭಾವಚಿತ್ರವನ್ನು ಆನೆಯ ಮೇಲೆ ಮೆರವಣಿಗೆ ಮಾಡಿಸುವಂತೆ, ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ದೀಪಾಲಂಕಾರವಾಗಬೇಕು, ಕಲಾ ತಂಡಗಳ ಮೆರವಣಿಗೆ, ಎಲ್ಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಬೇಡಿಕೆಗಳನ್ನು ಬಹುಪಾಲು ಈಡೇರಿಸಲಾಗುವುದು. ಭಾವಚಿತ್ರವನ್ನು ಆನೆಯ ಮೇಲೆ ಮೆರವಣಿಗೆ ಮಾಡಿಸಬೇಕೆಂದು ಕೇಳಿದ್ದಾರೆ. ಆನೆಯನ್ನು ಕರೆಸಲು 100ಕ್ಕೆ 100ರಷ್ಟು ಪ್ರಯತ್ನ ಮಾಡಲಾಗುವುದು. ನಾನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಟ್ಟ ಅನುಯಾಯಿ. ಕಾಟಾಚಾರಕ್ಕೆ ಅಂಬೇಡ್ಕರ್ ಅವರ ಹೆಸರು ಹೇಳುವವನಲ್ಲ. ನಾನು ಅಂಬೇಡ್ಕರ್ ಅವರ ರಕ್ತ. ಯಾರೋ ಸುಮ್ಮನೆ ಏನೋ ಹೇಳುವುದಲ್ಲ. ನಾನು ಮಂಟೇಸ್ವಾಮಿಯ ಒಕ್ಕಲಿಗನವನು. ಮಂಟೇಸ್ವಾಮಿ, ಸಿದ್ದಪ್ಪಾಜಿ, ಮಹದೇಶ್ವರರ ಪೂಜೆ ಆಚರಣೆ ಅದು ನಮ್ಮ ಮೂಲ ನಿವಾಸಿಗಳ ಪರಂಪರೆ. ಯಾರು ಬೇಕಾದರೂ ಅವರ ಪರಂಪರೆಯ ದೇವರ ಪೂಜೆಯನ್ನು ಮಾಡಬಹುದು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರ ದೈವ, ಘನತೆ. ಅವರ ಜಯಂತಿ ಆಚರಣೆ ನಮಗೆ ಹಬ್ಬ. ಆ ದಿನವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಮ್ಮ ಜನರಿಗೆ ಮನ ಮುಟ್ಟುವಂತೆ ತಿಳಿಸಲು ಈ ರೀತಿ ಕಾರ್ಯಕ್ರಮಗಳ ಅಗತ್ಯ ಇದೆ. ಆದ್ದರಿಂದ ನಮ್ಮೆಲ್ಲ ಸಮುದಾಯದವರು ದ್ವೇಷ, ಅಸೂಯೆಗಳನ್ನು ಬಿಟ್ಟು ಎಲ್ಲರೂ ಒಂದಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ತಾಲೂಕಿನ ಅಧಿಕಾರಿಗಳು ತಮ್ಮ ವ್ಯಾಪ್ತಿಗೆ ಬಂದ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಬೇಕು. ನಗರಸಭೆಯವರು ನಗರದಲ್ಲಿ ಅನೈರ್ಮಲ್ಯ ಇಲ್ಲದಂತೆ ಸ್ವಚ್ಛತೆಯನ್ನು ಕಾಪಾಡಬೇಕೆಂದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ರೇಖಾ ರಮೇಶ್, ಉಪಾಧ್ಯಕ್ಷ ಎಪಿ ಶಂಕರ್, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರಾದ ತಹಶೀಲ್ದಾರ್ ಬಸವರಾಜ್, ಡಿವೈಎಸ್ಪಿ ಧರ್ಮೇಂದ್ರ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ, ಸಮಾಜ ಕಲ್ಯಾಣಾಧಿಕಾರಿ ಯು ಕೇಶವಮೂರ್ತಿ, ನಗರಸಭೆ ಪ್ರಭಾರ ಆಯುಕ್ತರಾದ ಪರಶಿವಮೂರ್ತಿ, ಚಿಕ್ಕಮಾಳಿಗೆ ಹಾಗೂ ಇನ್ನಿತರರು ಹಾಜರಿದ್ದರು. ನಾನು ಗೌರವಪೂರ್ವಕವಾದ ಕೃತಜ್ಞತೆಗಳನ್ನು ಸ್ವೀಕರಿಸಿದೆ. ಇವತ್ತಿನ ಪೂರ್ವಭಾವಿ ಸಭೆಯಲ್ಲಿ ಅನೇಕ ಅಂಬೇಡ್ಕರ್ವಾದಿಗಳು ಸುಮಾರು 14ಕ್ಕೂ ಹೆಚ್ಚು ಜನ ತಾವು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದೀರ ಮತ್ತು ಅದೆಲ್ಲವೂ ಕೂಡ ಪ್ರೊಸೀಡಿಂಗ್ಸ್ನಲ್ಲಿ ರೆಕಾರ್ಡ್ ಆಗಿದೆ. ನಮ್ಮ ಇಲಾಖೆ ಅಧಿಕಾರಿಗಳು ಪರವಾಗಿ ನಮೂದಿ ಮಾಡಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಬಹಳ ಅತ್ಯುತ್ತಮವಾದ ಸಭೆಗಳು ನಾವು ಹೇಳಿದ ಹಿಂದೆಂದೂ ಕೂಡ ಇಷ್ಟು ಜನ ಸೇರಿರಲಿಲ್ಲ. ಪೂರ್ವ ಸಭೆಗೆ ಇರಬೇಕಂತದ್ದು ವಿಶೇಷ. ಇಷ್ಟೊಂದು ಸಲಹೆಗಳು ಕೂಡ ಯಾರು ಕೂಡ ಕೊಟ್ಟಿರಲಿಲ್ಲ ಮತ್ತೊಂದು ವಿಶೇಷ. ಹಾಗಾಗಿ ಇವತ್ತು ತಮ್ಮೆಲ್ಲರ ಸಲಹೆಯನ್ನ ನಾನು ನಮ್ಮ ಈ ಒಂದು ಸಮಿತಿ ಅಧ್ಯಕ್ಷರಾದ ಮಾನ್ಯ ದಂಡಾಧಿಕಾರಿಗಳಾದ ತಹಸೀಲ್ದಾರ್ ಅವರಲ್ಲಿ ಮತ್ತು ಸದಸ್ಯ ಕಾರ್ಯದರ್ಶಿ ಸಮಾಜ ಇಲಾಖೆ ಅಧಿಕಾರಿಗಳಲ್ಲಿ ಮತ್ತು ಜನಪ್ರತಿನಿಧಿಗಳ ಜೊತೆ ಕೂಡಿ ಮತ್ತು ಪ್ರಮುಖರು, ನಮ್ಮ ಸಂಘದ ಅಧ್ಯಕ್ಷ ಪ್ರಮುಖರ ಜೊತೆ ಚಿಕ್ಕಮಾಳಿಯವರು ತಾವೆಲ್ಲರ ಪರವಾಗಿ ನಾವು ಆಹ್ವಾನಿಸಬೇಕು. ಯಜಮಾನರ ಕಾರಣ ಕರೆದು ಸಮಾಲೋಚನೆ ಮಾಡಿ ಯಾವ ರೀತಿ ತಾವು ಸಲಹೆಯನ್ನು ಕೊಟ್ಟಿದ್ದೀರಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಜಯಂತಿ ವಿಶೇಷವಾಗಿ ಬಹಳ ಗೌರವಪೂರ್ವಕವಾಗಿ ವಿಜೃಂಭಣೆ ಅಂತ ನಡೆಯಬೇಕು ಅಂತ ಆಶೆ. ನಿರ್ಮಯ ನಗರಸಭೆ ನನ್ನ ಅಭಿಪ್ರಾಯ ತೀರ್ಮಾನ ಅಲ್ಲ. ನಾವು ಶಾಲೆ ಆಗೋದು ಎಲ್ಲರೂ ಕೂಡ ಶಾಲೆ ಆಗೋಣ. ಬುದ್ಧರ ಚಕ್ರವನ್ನು ಮುದ್ರಿಸುವಂಥ ನೀಲಿ ಶಾಲೆಯನ್ನು ಆಗುವ ಮುಖಾಂತರ ನಮ್ಮ ಪ್ರದರ್ಶನವನ್ನು ಅವತ್ತು ವ್ಯಕ್ತಪಡಿಸೋಣ ಅಂತಕ್ಕಂಥದ್ದು ನಾನು ಮಾಡಿ. ಹಾಗೆ ಭಾವುಕಗಳನ್ನು ಕೂಡ ನಾವು ತರಬಹುದು. ಬುದ್ಧನ ಮುದ್ರಿತಕ್ಕಂಥ ಭಾವುಕ ಇವೆರಡಕ್ಕೆ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದ ಒಪ್ಪಿಗೆ ಅಂತ ನಾನು ಭಾವಿಸುತ್ತೇನೆ. ಮತ್ತೆ ಈ ಸರ್ಕಾರದ ನೀಡುವಂಥ ಅನುದಾನ ಅಂತ ತಾವೇ ಪ್ರಸ್ತಾಪ ಮಾಡಲು ಸಿದ್ಧಪಡಿಸಿ ಎಲ್ಲ ರಾಷ್ಟ್ರೀಯ ಹಬ್ಬಗಳಿಂದ ನಾನು ಕೂಡ ಏನೋ ಬಹಳಷ್ಟು ಈಗ ವರ್ಷ ನಾವು ಬೆಳೆದಂತೆ ಹೆಚ್ಚಿನ ಅನುದಾನವನ್ನು ಕೊಡಬಹುದು ಅಂತಕ್ಕಂಥದ್ದು ನಾನು ಭಾವಿಸ್ಕೊಂಡಿದ್ದೆ.
ಆದರೆ ಸರ್ಕಾರದಿಂದ ಹೆಚ್ಚಿನ ಅನುದಾನವನ್ನು ಈ ರಾಷ್ಟ್ರೀಯ ಹಬ್ಬಗಳಿಗೆ ತಾಲೂಕು ಮಟ್ಟ ಆಗಲಿ ಜಿಲ್ಲಾ ಮಟ್ಟದಲ್ಲಿ ಆಗಲಿ ಉದ್ಯೋಗ ಮಾಡಲಿಕ್ಕೆ ಅವಕಾಶ ಆಗಲ್ಲ. ನಾವು ಯಾಕೆ ಎಮ್ ಎಲ್ ಎ ಕರೀತಾರೆ, ಯಾರೇ ಎಮ್ ಎಲ್ ಎ ಆಗಿರ್ಬೋದು, ಯಾರೇ ಶಾಸಕರಾಗಿರ್ಬೋದು, ಶಾಸಕರ ಒಂದು ಸಹಕಾರದೊಂದಿಗೆ ನಿಮ್ಮೆಲ್ಲರ ಒಂದು ಸಹಕಾರದೊಂದಿಗೆ ಏನು ಸಾಧ್ಯ ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ರಾಷ್ಟ್ರೀಯ ಹಬ್ಬಗಳನ್ನು ಪೋಷಕ ಕರೀತಾರೆ. ಎಲ್ಲ ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷತೆ ಇಲ್ಲಿ ದಂಡಾಧಿಕಾರಿಗಳು, ತಾಲೂಕಿನ ತಹಸೀಲ್ದಾರರು, ಸದಸ್ಯ ಕಾರ್ಯದರ್ಶಿ, ಸಾಮಾಜಿಕ ಇಲಾಖೆ ಅಧಿಕಾರಿಗಳು. ಮತ್ತು ನಾವು ಯಾಕೆಲ್ಲ ಇಲಾಖೆ ಅಧಿಕಾರಿಗಳು ಕರಿತೀವಿ ಅಂದರೆ, ಮೊದಲು ರಾಷ್ಟ್ರೀಯ